ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ನಾನು ನಿಮ್ಮ ಮನೆ ಮಗಳು ರಜನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್ ಎಸ್ ನಮ್ಮ ಪಾಕಶಾಲೆಯ ನಳ ಮಹಾರಾಜ ಅವ್ರದೇ ಆದಂಥ ಪ್ಲೇಟಿಂಗ್ಗೆ ಸಿಕ್ಕಾಪಟ್ಟೆ ಫೇಮಸ್ ಅವರು ಬನ್ನಿ ನಮ್ಮ ಸ್ಟೈಲ್ ಶೆಫ್ ನವೀನ್ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಶೆಫ್ ಹಾಯ್ ಹೇಗಿದ್ದೀರಾ ಶೆಫ್ ಫಸ್ಟ್ ಕ್ಲಾಸ್ ನೀವು ಹೇಗಿದ್ದೀರಾ ಸೂಪರ್ ಎನರ್ಜಿ ಬಂದ್ಬಿಟ್ಟಿದೆ ನೋಡಿ ಅದನ್ನೇ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಲಕ್ಷಣವಾಗಿ ಕಾಣ್ತಾ ಇದೆ ಓ ಇದನ್ನ ನೋಡಿ ಎನರ್ಜಿ ಬಂತ ನಿಮಗೆ ಇಲ್ಲ ಅದು ಎನರ್ಜಿ ಯಾವಾಗಲೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇಲ್ಲಿ ಇದೆ ಬರಕ್ ಮುಂಚೆ ಫುಲ್ಲು ಹಿಂಗಾಗ್ಬಿಟ್ಟಿದ್ರ ಸೀನ್ಗಳೆಲ್ಲ ಇಲ್ಲ ಚಾನ್ಸೇ ಇಲ್ಲ ಹೌದಾ ಚಾನ್ಸೇ ಇಲ್ಲ ನಾನ್ ನೋಡಿದ್ನಲ್ಲ ಇದೇ ಕಣ್ಣಾರೆ ನೋಡಿದೆ ನಾನು ನಿಮ್ಮ ಕಣ್ಣಿನ ಸಮಸ್ಯೆ ಇದೆ ನಿಮ್ಮಲ್ಲಿ ಸಮಸ್ಯೆ ಏನೋ ಸಮಸ್ಯೆ ಇದೆ ನನ್ನಲ್ಲಿ ನಿಮ್ಮ ಕಣ್ಣಲ್ಲಿ ಇರ್ಲಿ ಸಮಸ್ಯೆ ಬಿಡಿ ಇದೆ ನಂಗೆ ಅರ್ಥ ಆಗುತ್ತೆ ಆಷಾಢ ಹತ್ರ ಬರ್ತಾ ಇದೆ ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ ಬಿಡಿ ಬಂದ್ರೇನಂತೆ ಆ? ಬಂದ್ರೇನು ಅದೇ ಮಳೆಗಾಲ ಬಂತಲ್ಲ ಹೌದು ಮಳೆಗಾಲ So ನನಗೆ ಅದಕ್ಕೆ ತುಂಬಾನೇ ಇಷ್ಟ ಯಾವ್ಯಾವ ಥರ different ತುಂಬಾನೇ ಇಷ್ಟವಾದ ಕಾಲ recipes ಮಳೆಗಾಲ ಮಾಡ್ಬೇಕು? ಮತ್ತೆ ಚಳಿಗಾಲ ಅದೇ. ತುಂಬಾನೇ ಇಷ್ಟವಾದ ಕಾಲ ನನಗೆ ಯಾವ್ಯಾವ ತರ ಡಿಫ್ರೆಂಟ್ ರೆಸಿಪೀಸ್ ಮಾಡ್ಬೇಕು ಮಳೆಗಾಲಕ್ಕೆ ಸೊ ಅನ್ನೋದೇ ತಿನ್ನಿಸ್ತಾ ಇದೀನಲ್ಲ ಹ್ಮ್. ಸೊ ಎಣ್ಣೆಲಿ ಕರ್ದಿ ತಿನ್ನಿಸ್ತಾ ಇದೀನಿ ಅದು ನಾನು ಡೈಲಿ ಆಷಾಢದಲ್ಲಿ ಪ್ರತಿದಿನ ತುಂಬಾ ಹಶ್ವಾಗುತ್ತಂತೆ ಜಾಸ್ತಿ ತಿನ್ಬೇಕು ಸೊ ಅನ್ಸುತ್ತೆ ನೀವು ಆಷಾಢನ ಯಾಕೋ ಸರಿ ಶುರು ಮಾಡೋಣ ಶುರು ಮಾಡೋಣ ಅಲ್ಲ ನೆನ್ನೆ ಒಂದು ಕ್ವಶನ್ ಕೇಳಿದ್ದೆ ನೆನಪಿದ್ಯಾ ಏನ್ ಹೇಳಿ ಏನ್ ಹೇಳಿ ಏನ್ ಕೇಳಿದ್ರಿ ಕಾನೂರು ಹೆಗ್ಗಡತಿ ಅಂತ ಒಂದು ಕಾದಂಬರಿ ಇದೆ ಅದನ್ನ ರಚನೆ ಮಾಡಿದವ್ರು ಯಾರು ಅಂತ ಕೇಳಿದೆ ನಾನು ಅಷ್ಟು ಗೊತ್ತಿಲ್ವಾ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಫಿಲಮ್ ಎಲ್ಲ ಬಂದಿದೆಲ್ಲ ಹೌದು ಎಸ್ ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ಹೌದು ಓಕೆ ಅದೇ ಕಾದಂಬರಿನ ಅವರು ಸಿನಿಮಾ ಮಾಡಿ ಹೌದು ತುಂಬಾ ಎಷ್ಟೋ ಫಿಲಮ್ಗಳಿದೆ ಆ ಥರ ಕಾದಂಬರಿ ಆಧಾರಿತ ಬಂದಿರೋ ಫಿಲಮ್ಸ್ಗಳೆಲ್ಲ ಹೌದು ಓಕೆ ಸೊ ಮುಗೀತಲ್ಲ ಸೊ ವಿನ್ನರ್ಸ್ ಹೇಳ್ಬೇಕಲ್ಲ ಇದರಲ್ಲೂ ಅಷ್ಟೇ ಯಾರು ಒಬ್ರು ಇಬ್ರು ಅಂತ ಆನ್ಸರ್ಸ್ ಕಳಿಸಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ಕರೆಕ್ಟ್ ಆನ್ಸರ್ಸ್ನ ಕಳಿಸಿದ್ದಾರೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಓಕೆ ಸೊ ಏನು ಮಾಡ್ತಾ ಇದ್ದೀರಾ ಶಿವ್ ಇವತ್ತೊಂದು ಪನ್ನೀರ್ ಮತ್ತೆ ಒಂದು ಸಿಮ್ಲಾ ಮಿರ್ಚಿ ಅಂತ ಕೂಡ ಕರೀತಾರೆ ಅಥವಾ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತ ಕರೀತಾರೆ ಸೊ ಪನ್ನೀರ್ ಅಂಡ್ ಕ್ಯಾಪ್ಸಿಕಮ್ ಲಬಬ್ದಾರ್ ಅಂತ ಮಾಡೋಣ ಒಂದು ಡಿಶ್ ಲಬಬ್ದಾರ್ ಲಬಬ್ ಎಸ್ ಲಬದ್ ಸ್ವಾಹ ಥರ ಏನೋ ಲಬಬ್ ದಾಲ್ ಅಂದ್ಕೊಂಡೆ ನಾನು ಸೊ ಯಾಕೋ ಏನೋ ಸಮಸ್ಯೆ ಇದೆಲ್ಲ ಒಂದಕ್ಕೊಂದು ಆಯ್ತು ಇನ್ಮೇಲೆ ನಾಮಕರಣ ನೀವೇ ಮಾಡ್ಬಿಡಿ ನಾನು ಜಸ್ಟ್ ಡಿಶ್ ಮಾಡ್ತೀನಿ ಅಲ್ಲ ನೀವು ಸೊ ಹೇಳೋದು ಏನಂತ ನಾನು ಲಬಬ್ದಾರ್ ಅಂತ ಲಬಬ್ ದಾಲ್ ಲಬಬ್ದಾರ್ ಲಬಬ್ ದಾಲ್ ಲಬಬ್ DAR ದಾರ್ ಏನ್ ದಾಲ್ ದಾಲ್ ಅಲ್ಲ ದಾರ್ ಕೇಳಿಸ್ತಿದ್ಯಾ ದಾರ್ ಸೊ ಓಕೆ ಈ ಕಡೆ ಬನ್ನಿ ಏನೋ ಮೋಸ್ಟ್ಲಿ ಬ್ಲಾಕ್ ಆಗಿರ್ಬೋದು ಸರಿ ಮಾಡ್ತೀನಿ DR ಎಸ್ ಎಕ್ಸಾಕ್ಟ್ಲಿ ಸೊ ಈ ಒಂದು ಪನ್ನೀರ್ ಅಂಡ್ ಕ್ಯಾಪ್ಸಿಕಮ್ ಲಬಬ್ದಾರ್ ಮಾಡೋದಕ್ಕೆ ಸೊ ಪನ್ನೀರ್ ಇದೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ಇಲ್ಲಿ ಆಲ್ಮಂಡ್ ಪೇಸ್ಟ್ ಇದೆ ಓಕೆ ಸೊ ಆಲ್ಮಂಡ್ ಪೇಸ್ಟ್ ಇಲ್ಲಿ ಶುಂಠಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಜೂಲಿಯನ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫ್ರೆಶ್ ಕ್ರೀಮ್ ಇದೆ ಜೀರಿಗೆ ಇದೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಸೂರಿ ಮೇಥಿ ಇದೆ ಮತ್ತು ಹಾಗೆ ದಪ್ಪ ಮೆಣಸಿನ್ಕಾಯಿ ಇದೆ ಇದೆಲ್ಲ ಅಗೇನ್ ಬೆಳ್ಳುಳ್ಳಿ ಮತ್ತು ಒಂದು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಟೊಮ್ಯಾಟೊ ಪೇಸ್ಟ್ ಇದು ಸೊ ಟೊಮ್ಯಾಟೊನ ಚೆನ್ನಾಗಿ ಬಾಯ್ಲ್ ಮಾಡಿ ಪಲ್ಪಿ ಟೊಮ್ಯಾಟೊನ ಸೊ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಬೆಣ್ಣೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಸಕ್ಕರೆ ಹಾಗೆಯೇ ಒಂದು ಜೀರಾ ಪೌಡ್ರ್ ಮತ್ತು ಒಂದು ಗರಂ ಮಸಾಲ ಕೂಡ ಯೂಸ್ ಮಾಡ್ತೀನಿ ನಾನು ಸೊ ಶುರು ಮಾಡೋಣ ಓಕೆ ಸೊ ಒಂದು ಫಸ್ಟ್ ಪ್ಯಾನ್ ಇಟ್ಕೊಳ್ಳೋಣ ಸೊ ಇದು ಒಂದು ತಂದೂರಿ ರೋಟಿ ಆಗ್ಬೋದು ಬೇರೆ ಒಂದು ನಾನ್ ಆಗ್ಬೋದು ಪರಾಟಾಸ್ ಆಗ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಆಸ್ ವೆಲ್ ಆಸ್ ರೈಸ್ ಜೊತೆ ಎಸ್ಪೆಷಲಿ ಬಾಸ್ಮತಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಥಿಕ್ ಗ್ರೇವಿ ಇರುತ್ತೆ ಎಸ್ ಥಿಕ್ ಗ್ರೇವಿ ಇರುತ್ತೆ ಇದು ಥಿಕ್ ಗ್ರೇವಿ ಇರುತ್ತೆ ಸೊ ಲಾಸ್ಟ್ ಲೈಕ್ ಮೋಸ್ಟ್ ಪಂಜಾಬ್ ಆ ಒಂದು ಪ್ರಾಂತ್ಯದಲ್ಲಿ ಏನಿದೆ ಸೊ ತುಂಬಾ ಜಾಸ್ತಿ ಯೂಸ್ ಮಾಡ್ತಾನೆ ಸೊ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ತಿಳ್ಕೊಬಿಡ್ಬೇಕು ಇದೊಂದು ರಿಚ್ ಸ್ಟೇಟಿಂದ ಶುರುವಾಗಿದ್ದು ಅಂತ ನಾನು ತಿಳ್ಕೊಂಬಿಟ್ರೆ ನೀವು ಹಂಗೆ ಬೇರೆ ಥರ ತಿಳಿಸ್ಬಿಡ್ತೀರಾ ಸರಿ ಮತ್ತೆ ಇನ್ನ ಒಂದು ಕೂಡ ಹೇಳಿದೆ ನಿಮ್ಮ ಸತ್ಯನ ಹೇಳಿದೆ ನಾನು ಎಣ್ಣೆ ಹಾಕೋಬೇಕಾ ಇದಕ್ಕೀಗ ಹೇಳ್ಬೇಕಾದಾಗ ರಿಯಾಕ್ಟ್ ಮಾಡಬೇಕಾದ ಟೈಮಲ್ಲಿ ರಿಯಾಕ್ಟ್ ಮಾಡೋದಿಲ್ಲ ಸೊ ಈಗ ಫುಲ್ಲು ಎಲ್ಲೆಲ್ಲಿಂದನೋ ಪ್ರಶ್ನೆಗಳು ಬರ್ತಾ ಇದೆ ನಿಮ್ಮ ಹತ್ರ ಅಲ್ಲ ಹಂಗೆ ಸ್ವಲ್ಪ ಹಂಗೇನು ಏನು ಮಾಡೋಕ್ಕಾಗಲ್ಲ ಸಮಸ್ಯೆ ಬಂದಾಗ ಇಲ್ಲಿ ಬಂದಾಗ ಕೇಳ್ಬಿಡ್ಬೇಕು ಓಕೆ ಸೊ ಇನ್ನ ಒಂದು ಈ ಒಂದು ಇದಕ್ಕೆ ಮಾವ ಕೂಡ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಖೋವಾ ಓಕೆ ಎಸ್ ಖೋವಾ ಕೂಡ ಯೂಸ್ ಮಾಡ್ತಾರೆ
ಆ ಒಂದು ಕೋವನ್ನು ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಕೂಡ ಬರುತ್ತೆ ಪ್ಲಸ್ ಥಿಕ್ನೆಸ್ ಕೂಡ ಬರುತ್ತೆ ಆ ಒಂದು ಗ್ರೇವಿಗೆ. ಫಸ್ಟ್ ಆಯಿಲ್ ಹಾಕೋಣ ಸ್ವಲ್ಪ. ಓಕೆ. ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ತುಪ್ಪ ಮೀನ್ ಬೆಣ್ಣೆ ಕೂಡ ಹಾಕೊಳ್ಳೋಣ. ಸೊ ಈಗ ನಾವು ಫಸ್ಟ್ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಯಾಕೆ ಸಪ್ಪಗಿದ್ದೀರಾ? ಉಪ್ಪು ಹುಳಿ ಖಾರ ಏನು ಕಾಣಿಸ್ತಿಲ್ಲ ಮುಖ. ಅದನ್ನ ನೋಡ್ತಾ ಇದ್ದೀನಿ ಹೇಗೆ ಪ್ಯಾನ್ ಒಳಗಡೆ ಏನು ಈ ಕಡೆ ಆ ಕಡೆ ಅಂತ ಏನು ಇದಾಗ್ತಾ ಇದೆ ಹೊಸದಾಗಿ ನೋಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಹೊಸ ಮದ್ವೆ ಹೆಣ್ಣು ನೋಡ್ದಂಗೆ ನೋಡ್ತಿದ್ದೀರಾ. ಹಳೇದಾಯ್ತು ಬಿಡಿ ಅದು. ಹೇಳಿ ಯಾವುದೋ ಗಾದೆಗಳೆಲ್ಲ ಇದೆಯಲ್ಲ, ಹಳೇದಾಯ್ತು ಅದು ಎಲ್ಲ ನಿಮಗೆ. ಗಾದೆಗಳೆಲ್ಲ ಹೇಳ್ತಾರಲ್ಲ. ಹಾ. ಸೊ ನನಗೊಂದು ಕಾಲ ಆದರೆ ನಿಮ್ಗೊಂದು ಕಾಲ, ಅದೇನೇನೋ ಗಾದೆಗಳೆಲ್ಲ ಇದೆಯಲ್ಲ. ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ. ಓಕೆ. ಓಕೆ. ನಮ್ಮ ಹತ್ರಕ್ಕೂ ಬರುತ್ತೆ ಕೋಟ್. ಹೌದಾ? ಕೋಟು ಬರುತ್ತೆ, ಬಾಲು ಬರುತ್ತೆ. ಹೌದು. ಓಕೆ ಸರಿ. ಈಗ ನನಗೆ ಈರುಳ್ಳಿ ಕೊಡಿ. ಸೊ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ಪ್ಯಾಚುಲಾ ಕೊಡಿ ನನಗೆ. ಆ್ಯಕ್ಚುಲಿ ಅಲ್ಲಿ ಪಕ್ಕ ಅಥೆಂಟಿಕ್ ಆಗೋದ್ರೆ ಸೊ ಈ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕೋದಿಲ್ಲ. ಸೊ ಅದರಿಂದ ನಾನು ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೇನೆ ಇದರಲ್ಲಿ. ಸೊ ಈಗ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋಣ. ಓಕೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗಲೇ. ಸೊ ಬೇಗ ಆಯಿಲ್ ಆನಿಯನ್ನು ಬೇಗ ಸಾಫ್ಟ್ ಆಗುತ್ತೆ. ಇದ್ರ ಜೊತೆಲೇ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆಯಲ್ಲ, ಸೊ ಈಗಲೇ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಈ ಒಂದು ರೆಡ್ ಕಲರ್ ಆಗಿರುತ್ತೆ ಈ ಒಂದು ಗ್ರೇವಿ. ಈ ಒಂದು ಚಿಲ್ಲಿ ಪೌಡ್ರನ್ನ ಸೊ ಈಗಲೇ ಹಾಕಿದ್ರೆ ಸೊ ಅದು ಆಯಿಲಲ್ಲಿ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅದು. ಮತ್ತು ನೀವು ನೋಡಿರ್ಬೋದು ನಾನು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾ ಇಲ್ಲ. ಹೌದು. ಸೊ ಇದು ರೆಡ್ ಇರುತ್ತಾ? ಎಸ್, ರೆಡ್ ಇರುತ್ತೆ. ಸೊ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಟೈಮಲ್ಲೇ ಸ್ವಲ್ಪ ಕಸೂರಿ ಮೇಥಿ ಇದೆಯಲ್ಲ, ಸೊ ಈಗಲೇ ಹಾಕೊಳ್ಳೋಣ ಅದು ಕಸೂರಿ ಮೇಥಿ. ಸೊ ಕಸೂರಿ ಮೇಥಿ ಕೂಡ ಈಗಲೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಆನಿಯನ್ ಚೆನ್ನಾಗಿ ಬ್ರೌನ್ ಆಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಒಂದು ಟೊಮೆಟೊ ಕೆಚಪ್ ಟೊಮೆಟೊ ಪ್ಯೂರಿ ಅಂತ ಹೇಳಿದ್ನಲ್ಲ, ಸೊ ಟೊಮೆಟೊನ ಚೆನ್ನಾಗಿ ಪಲ್ಪಿ ಟೊಮೆಟೊನ ಸೊ ಚೆನ್ನಾಗಿ ಬಾಯ್ಲ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರುವಂಥದ್ದು ಇದನ್ನು ಒಂದು 3 ಸ್ಪೂನ್ ಅಷ್ಟಿದೆ. ಓಕೆ, ಹಾಕೊಳ್ಳೋಣ. ಸೊ ಇದ್ರ ಜೊತೆಲೇ ಆಲ್ಮಂಡ್ ಪೇಸ್ಟ್ ಅಂತ ಹೇಳಿದಲ್ಲ, ಏನು ಪೇಸ್ಟ್ ಅಂತ ಹೇಳಿದೆ ನಾನು? ಬಾದಾಮಿ ಪೇಸ್ಟ್. ಬಾದಾಮಿ ಪೇಸ್ಟ್. ಏನು ಪೇಸ್ಟ್ ಇದು? ಬಾದಾಮಿ ಪೇಸ್ಟ್. ಏನು ಪೇಸ್ಟ್ ಇದು? ಬಾದಾಮಿ ನೋಡಿ. ಬಾದಾಮಿ ಗೋಡಂಬಿ ನೋಡಿ, ಅದನ್ನೇ ಹೇಳೋದು. ಏನು ಹೇಳಿ ನಾನು ಏನು ಹೇಳಿದ್ರು ಹಾಂ ಅದೇ. ಕಣ್ಮುಚ್ಕೊಂಡು ಹಾಕ್ಬಿಡ್ತೀರ. ನಾನು ಫಸ್ಟ್ ನಾನು ಚೆಕ್ ಮಾಡಬೇಕು ಅಂತಾನೆ ನಾನು ಫಸ್ಟ್ ಇದರಲ್ಲಿ ನಾನು ಗೋಡಂಬಿ ಅಂತ ಹೇಳಿದ್ದೆ. ಸೊ ಈಗ ಬಾದಾಮಿ ಅಂತ ಹೇಳಿದ್ರೆ ಹಾಂ ಬಾದಾಮಿನೇ ಅಲ್ವಾ? ಕ್ಲಿಯರ್. ನೀವು ರೆಸಿಪಿ ಹೇಳಬೇಕಾದ್ರೂ ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೂ ಬಾದಾಮಿ ಪೇಸ್ಟ್ ಅಂದ್ರಿ. ಚಾನ್ಸೇ ಇಲ್ಲ. ಗೋಡಂಬಿ ಪೇಸ್ಟ್ 100% ಹೇಳಿದ್ರಿ. ಗೋಡಂಬಿ. ಮನೆಗೆ ಹೋದ್ಮೇಲೆ ಹಾಟ್ಸ್ಟಾರ್ ಅಲ್ಲಿ ನೋಡಿ. ಹಾಟ್ಸ್ಟಾರ್ ನೋಡ್ತಾ ಇರ್ತೀನಿ ಆಗಾಗ. ಓಕೆ, ಸೊ ಕ್ಲೀನಾಗಿ ಒಂದು ಗ್ರೇವಿ ಇದಾಗಿದೆ. ಸೊ ಕುಕ್ ಆಗ್ತಾ ಇದೆಯಲ್ಲ, ಸೊ ಈಗಲೇ ಸೊ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಓಕೆ, ಒಂದು ಅರ್ಧದಿಂದ ಮುಕ್ಕಾಲು ಸೊ ಜೀರಿಗೆ ಪುಡಿ. ಸೊ ಕ್ಲೀನಾಗಿ ಸ್ವಲ್ಪ ಮಸಾಲನ ಕೂಡ ಕುಕ್ ಮಾಡ್ಕೊಳ್ಳೋಣ. ಸೊ ಈಗ ಕ್ಯಾಪ್ಸಿಕಮ್ ಹಾಕಿ, ಈಗ ದಪ್ಪ ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕೋಣ. ಓಕೆ, ಸೊ ದಪ್ಪ ಮೆಣಸಿನ್ಕಾಯಿ
ಸೊ ಯಾಕೆ ದಪ್ಪ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಅಂದರೆ ಈ ಪನ್ನೀರ್ ಬೇಜಾರು ಮಾಡ್ಕೋಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಅದ್ರ ಜೊತೆಯಲ್ಲಿ ಯಾರಾದರೂ ಕಪ್ಪಲ್ ಬೇಕು ಅಂತನಾ? ಅಫ್ಕೋರ್ಸ್ ಬೇಕೇ ಬೇಕಲ್ವಾ. ಹೌದು ನಿಜ. ಈಗ ಈ ಒಂದು ಪನ್ನೀರ್ ಏನಿದೆ, ಸೊ ಪನ್ನೀರ್ನ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದ್ರಲ್ಲಿ ಹಾಕೋಣ. ಸೊ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಇದನ್ನು. ಸೊ ತುಂಬ ಚಿಕ್ಕದಾಗಿಂದ ಕಟ್ ಮಾಡಿದ್ರೆ ಅದು ಎಂಟೈರ್ಲಿ ಗೊತ್ತೇ ಆಗೋದಿಲ್ಲ. ಒಂದೊಂದ್ಸರಿ ಈ ಒಂದು ಮಿಕ್ಸ್ ಎಲ್ಲ ಮಾಡಬೇಕಾದ್ರೆ ಸೊ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ಇದರಲ್ಲಿ ನೀರು ಹಾಕೋಣ. ನೀರು ಹಾಕಿದ್ರಲ್ಲಿ ಸೊ ನೀರು ಹಾಕಿ ಅದು ಕ್ಲೀನಾಗಿ ಕುಕ್ ಆಗಲಿ, ಅದು ಫುಲ್ ಕಂಪ್ಲೀಟ್ ಆಗಿ. ಸೊ ಇದು ಸ್ಲೋ ಸಿಮ್ಮರ್ ಆಗಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಸೊ ಲಿಡ್ ಕ್ಲೋಸ್ ಮಾಡೋಣ. ಕ್ಲೀನಾಗಿ ಸಿಮ್ಮರ್ ಆಗಲಿ ಇದು. ಚೆನ್ನಾಗಿ ಸಿಮ್ಮರ್ ಆಗಿದೆ ಇದು. ಸೊ ನೋಡಿ ಕಲರ್ ಹೇಗಿದೆ ಅಂತ. ಸೊ ಸೇಮ್ ಒಂದು ಈ ಒಂದು ಬಟರ್ ಚಿಕನ್ ಎಲ್ಲ ಏನು ಬರುತ್ತೆ, ರೆಡ್. ಎಸ್. ಓಕೆ, ಸೊ ಈಗ ಶುಗರ್ ಹಾಕೋಣ. ಏಕೆಂದರೆ ಟೊಮೆಟೊ ಗ್ರೇವಿ ಹಾಕಿದ್ದೀವಲ್ಲ, ಸೊ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಇರುತ್ತೆ ಅದು. ಸಕ್ಕರೆ ಹಾಕ್ತಾ ಇದ್ದೀನಿ. ಸೊ ಒಂದು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಓಕೆ, ಸಕ್ಕರೆ ಆಯಿತು. ಇನ್ನೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಉಪ್ಪು ಕೂಡ ಸ್ವಲ್ಪ. ಈಗ ಜಿಂಜರ್ ಇದೆಯಲ್ಲ, ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಜಿಂಜರ್ ಹಾಕ್ತಾ ಇದ್ದೀನಿ. ಜಿಂಜರ್ ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಆದಮೇಲೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಕ್ರೀಮ್ ಹಾಕ್ಬೇಕಾದ್ರೆ ಲಾಸ್ಟಲ್ಲಿ ಕ್ರೀಮ್ ಹಾಕಬೇಕು ಅಂತ. ಹೌದು. ಸೊ ಆಫ್ ಮಾಡಲಾ? ಎಸ್, ಆಫ್ ಮಾಡಿ. ಕ್ರೀಮ್ ಕೊಡಿ. ಕ್ರೀಮ್ನ ಜನರಸ್ ಅಮೌಂಟ್ ಒಂದು 2 ಸ್ಪೂನಷ್ಟು, 2 ಕ್ರೀಮ್ ಹಾಕೋಣ. ಇನ್ನು ಹೇಳಿದೆ ರಿಚ್ ಆಗಿರುತ್ತೆ ಅಂತ. ಅದಾದಮೇಲೆ ಇನ್ನೂ ಸ್ವಲ್ಪ ಬಟರ್. ಸೊ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಓಕೆ, ಸೊ ರೆಡಿ ಆಗಿದೆ ಪನ್ನೀರ್ ಲಬಾಬ್ದಾರ್. ಸೊ ಬೇಕಂದರೆ ನಿಮಗೆ ಹುಳಿ ಇಷ್ಟ ಅಲ್ವಾ, ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು. ಓಕೆ, ಸೊ ಗಾರ್ನಿಶು ಕೂಡ ಕ್ರೀಮ್ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈ ಒಂದು ಶುಂಠಿ ಚೂಲಿ ಏನೇನು ಮಾಡಿದ್ವಿ. ಸೊ ಆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದಾಗೆ ನಿಮ್ಗೆ ಅನಿಸ್ಬೋದು. ಸೊ ಒಂದು ಚಪಾತಿ ಆಗ್ಬೋದು, ಈ ಒಂದು ಬಾಸ್ಮತಿ ರೋಟಿ ಪರಾಟ ಓಕೆ, ಸಖತ್ತಾಗಿರುತ್ತೆ. ಸೊ ಪನ್ನೀರ್ ಲಬಾಬ್ದಾರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಶೆಫ್, ಟೇಸ್ಟ್ ಮಾಡೋಣ. ಎಸ್, ಟೇಸ್ಟ್ ಮಾಡೋಣ. ಎಸ್. ನಾನು ಹೇಳಿದಲ್ಲ ಆ ಒಂದು ಅರೋಮಾ ಇನ್ನೂ ಇದೆ ಅಂತ. ಏನು ಅರೋಮಾ ಹೇಳಿ? ಕಸೂರಿ ಮೇಥಿ ಅರೋಮಾ. ನೀವು ಅದನ್ನ ಬಾಯಲ್ಲಿ ಇಟ್ಕೊಂಡಾಗುವ ಆ ಒಂದು ಫೀಲ್ ನಿಮಗೆ. ಆಮೇಲೆ ಆ ಜೀರಾ ಮಧ್ಯದಲ್ಲಿ ಸಿಗ್ತಾ ಇದೆ. ಪ್ಲಸ್ ಸಕ್ಕತ್ತಾಗಿದೆ. ಈ ಕ್ರೀಮಿ ಆಗಿ ರಿಚ್ ಆಗಿದೆ ಒಂದು ಹೌದು ಗ್ರೇವಿ. ಚಪಾತಿ, ರೋಟಿ, ಆಮೇಲೆ ನಾನ್ ಆಗ್ಬೋದು, ಪರೋಟ ಆಗ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಇದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಶೆಫ್. ಸೊ ಚಾಲೆಂಜ್ ಬೇಡವಾ ಇವತ್ತು? ನಿಮ್ಮಿಷ್ಟ, ನಾನು ಯಾವ್ದು ಬೇಡ ಅಂತ ಹೇಳಿದ್ದೀನಿ ಹೇಳಿ. ಹೌದಾ? ಬೇಡ ಬಿಡಿ, ನಿಮ್ಮ ಮುಖದಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಏನೂ ಕಾಣಿಸ್ತಿಲ್ಲ ನನಗೆ. ಏನೂ ಕಾಣಿಸ್ತಾ ಇಲ್ಲ. ಓಕೆ, ನಾಳೆ ಸಿಗ್ತೀನಿ. ಹಾಂ, ಬಾಯ್. ಸರಿ ಬಿಡಿ, ಆಯ್ತು. ಬಾಯ್ ಬಾಯ್.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೆಫ್ ಸಖತ್ತಾಗಿರೋ ಒಂದು ಪನ್ನೀರ್ ಕ್ಯಾಪ್ಸಿಕಮ್ ಲಬಬ್ದಾರ್ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಸೊ ನೀವು ಇದನ್ನ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ಗೌರಿಯಮ್ಮ ಬರ್ತಾರೆ. ಅವರು ನಮಗೋಸ್ಕರ ಯಾವ ಒಂದು ಸ್ಪೆಷಲ್ ವಿಷಯನ ತರ್ತಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಸಾಕಷ್ಟು ಆರೋಗ್ಯ ಕಾಪಾಡ್ಕೋಬಹುದು ಅಂತ ಹೇಳೋಕೆ ಬರ್ತಿರೋರೆ ನಮ್ಮ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿಯಮ್ಮ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿಯಮ್ಮ. ನಮಸ್ತೆ. ಏನು ಮಾಡ್ತಾ ಇದ್ದೀರಮ್ಮ ಇವತ್ತು? ಇವತ್ತು ಅರಳಿ ಎಲೆಯಲ್ಲಿ ಒಂದು ಟೀ ಮಾಡ್ಕೊಂಡು ಕುಡಿಯೋಣ. ಅರಳಿ ಎಲೆ ಟೀ. ಹಿಂದೆ ಒಂದ್ಸರಿ ಅರಳಿ ಎಲೆಯಿಂದ ಚಿತ್ರಾನ್ನ ಮಾಡಿದ್ವಿ, ನೆನಪಿದೆ ನನಗೆ. ಓಕೆ, ಸೊ ಅರಳಿ ಎಲೆಯಲ್ಲಿ ಯಾವ ಥರ ನಮಗೆ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತಮ್ಮ? ಅರಳಿ ಮರ ನೋಡೋದಕ್ಕೆ ಹೇಗಿರುತ್ತೆ? ಬೃಹದಾಕಾರವಾಗಿರುತ್ತೆ. ಓಕೆ, ಒಂದು ಅರ್ಧ ಎಕರೆಗೆ ಕೊಟ್ರೆ ಅದೇನೆ ಬೆಳ್ಕೊಳ್ಳುತ್ತೆ ಬೇಕಾದ್ರೆ, ಅಷ್ಟು ಬೃಹದಾಕಾರವಾಗಿರ್ತಕ್ಕಂತಹ ಮರ ಅದು. ಇದರಲ್ಲಿರೋ ಔಷಧೀಯ ಗುಣಗಳು ಕೂಡ ಅಷ್ಟೇ ಬೃಹದಾಕಾರವಾಗಿರುತ್ತೆ. ಓಕೆ, ಅದೇ ಅದ್ರ ವಿಶೇಷತೆ. ಹಾಗಾಗಿ ಇದು ಪ್ರತಿಯೊಂದು ಊರಿನಲ್ಲೂ ಕೂಡ, ಊರಿನ ಮುಂಭಾಗಲಲ್ಲಿ ಯಾವಾಗಲೂ ಕೂಡ ಮೊದಲು ಒಂದು ಅರಳಿ ಮರ ಇರ್ತಕ್ಕಂಥದ್ದು ಒಂದು ಕುರುಹಾಗಿರ್ತಾ ಇತ್ತು. ಯಾಕೆ ಊರಿನ ಮುಂಭಾಗದಲ್ಲಿ ಈ ಅರಳಿ ಮರವನ್ನು ಹಾಕ್ತಾ ಇದ್ರು ಅಂದರೆ, ಇದು ಯಥೇಚ್ಛವಾಗಿ ಆಮ್ಲಜನಕವನ್ನು ಒಂದು ಉತ್ಪತ್ತಿ ಮಾಡುವಂತಹ ಶಕ್ತಿಯೂ ಇದೆ, ಆಮ್ಲಜನಕವನ್ನು ಶುದ್ಧೀಕರಿಸುವಂತಹ ಶಕ್ತಿ ಕೂಡ ಈ ಅರಳಿ ಮರಕ್ಕೆ ಇದೆ. ಓಕೆ, ಹಾಗಾಗಿ ಊರಿನ ಮುಂಭಾಗಲಲ್ಲಿ ಇದ್ದಾಗ ಆ ಇಡೀ ಊರಿಗೆ ಬೇಕಾಗುವಷ್ಟು ಆಮ್ಲಜನಕವನ್ನು ಇದೊಂದೇ ಮರ ಸಪ್ಲೈ ಮಾಡುತ್ತೆ. ಸಂಪೂರ್ಣವಾಗಿ ಶುದ್ಧವಾದಂತಹ ಒಂದು ಗಾಳಿಯನ್ನ ಕೊಡುತ್ತೆ. ಹಾಗಾಗಿ ಈ ಆಮ್ಲಜನಕವಾದ ಒಂದು ಪೂರ್ತಿ ಗಣಿ ಅಂತ ಹೇಳ್ಬೋದು ಇದನ್ನ. ಅಂತಹ ಒಂದು ವಿಶೇಷವಾದಂತಹ ಮರ ಅರಳಿ ಮರ. ಇದು ಎಲ್ಲಾ ಭಾಗವೂ ಕೂಡ ಇದರಲ್ಲಿ ಔಷಧಿಯುಕ್ತವಾಗಿರುವಂಥದ್ದು. ಎಲೆ, ಹಣ್ಣು, ಕಾಯಿ, ಬೀಜ, ತೊಗಟೆ, ಒಳಗಡೆ ಇರತಕ್ಕಂತಹ ಭಾಗ, ಬೇರು, ಆ ಬೇರೆಲ್ಲ ಸುಮ್ಮನೆ ಗೀರಿದ್ರೆ ಒಂಚೂರು ಹಾಲು ಬರುತ್ತೆ. ಅದು ಯಾವ ಭಾಗವಾದರೂ ತಗೊಳ್ಳಿ, ಎಲ್ಲವೂ ಕೂಡ ಔಷಧೀಯ ಯುಕ್ತವಾಗಿರುವಂಥದ್ದು. ಒಂದು ಅರಳಿ ಮರ ಇದೆ ಒಂದು ಊರಲ್ಲಿ ಅಂದರೆ ಏನೇ ಸಮಸ್ಯೆ ಬರಲಿ, ಅರಳಿ ಮರದಿಂದ ನಾವು ಅದಕ್ಕೆ ಬೇಕಾಗುವಂತಹ ಯಾವ ಭಾಗ ಬೇಕೋ ಅದನ್ನು ತಂದು ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು. ಹಾವು ಕಚ್ಚುವವರೆಗೆ ಎಲ್ಲ ಇದಕ್ಕೂ ಕೂಡ ಇದರಲ್ಲಿ ಔಷಧಿ ನಮಗೆ ಸಿಗುವಂಥದ್ದು. ಹಾಗಾಗಿ ಈ ಅರಳಿ ಮರ ಬಹಳ ವಿಶೇಷ. ಇದರ ವಿಷಯ ಎಷ್ಟು ಹೇಳಿದ್ರೂ ಸಾಲಲ್ಲ, ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು. ಓಕೆ, ಇನ್ನು ನಮಗೆ ಸಾಕಷ್ಟು ವಾಟ್ಸಪ್ ಮೆಸೇಜಸ್ ಬರುತ್ತೆ. ನಾವು ಡ್ರೈ ಸ್ಕಿನ್ ಆಗಿರ್ಬೋದು, ಈ ಆಯಿಲ್ ಸ್ಕಿನ್ ಆಗಿರ್ಬೋದು, ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ, ಈಗಿನ ಒಂದು ಜನ್ರೇಷನ್ನಲ್ಲಿ ತುಂಬ ಕ್ರೀಮ್ಸ್ಗಳು ಅದು ಇದು ಬೇಕಾದಷ್ಟು ಬಂದಿದೆ. ಆದರೂ ಕೆಲವರು ವಯಸ್ಸಿಗಿಂತ ತುಂಬ ಕಡಿಮೆ ವಯಸ್ಸಿನವ್ರ ಥರ ಕಾಣಿಸ್ತಾರೆ, ಇಲ್ಲ ಕಡಿಮೆ ವಯಸ್ಸಿನವರು ಜಾಸ್ತಿ ವಯಸ್ಸಿನವ್ರ ಥರ ಕಾಣಿಸ್ತಾರೆ. ಸೊ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಅಮ್ಮ ಚರ್ಮ? ನೋಡಿ, ಚರ್ಮದ ಸಂರಕ್ಷಣೆ ದೊಡ್ಡ ಸವಾಲು ಇವಾಗ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವಾತಾವರಣ ಅಷ್ಟು ಕಲುಷಿತವಾಗಿದೆ. ನಾವು ಓಡಾಡುವ ದಾರಿಯಲ್ಲೆಲ್ಲ ಕೂಡ ನಾವು ಆ ಧೂಳಿನಲ್ಲೇ ಓಡಾಡ್ತೀವಿ. ಮತ್ತೆ ನಾವು ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತವೆ. ಆ ವೆಹಿಕಲ್ನಿಂದ ಬರ್ತಕ್ಕಂಥ ಹೊಗೆ, ಅದರಲ್ಲಿರುವಂತಹ ಕೆಲವು ರಾಸಾಯನಿಕ ಪದಾರ್ಥಗಳು, ಇವೆಲ್ಲವೂ ಸೇರಿ ಚರ್ಮ ಸಂರಕ್ಷಣೆ ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಈ ಚರ್ಮ ಸಂರಕ್ಷಣೆಯಲ್ಲಿ ಚರ್ಮ ಒಬ್ಬೊಬ್ಬರದು ಒಂದೊಂದು ರೀತಿಯಾಗಿರುತ್ತೆ. ನೀವೇ ಹೇಳಿದಾಗೆ ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು. ಆಯಿಲಿ ಸ್ಕಿನ್ ಅವರೇ ಬೇರೆ ರೀತಿ ರಕ್ಷಣೆ ಮಾಡಬೇಕಾಗತ್ತೆ, ಡ್ರೈ ಸ್ಕಿನ್ ಅವರೇ ಬೇರೆ ರೀತಿ ರಕ್ಷಣೆಯನ್ನ ಮಾಡಬೇಕಾಗತ್ತೆ. ಇದು ಎಲ್ಲಕ್ಕೂ ಕೂಡ ಪರಿಹಾರಗಳು ನಮಗೆ ಪ್ರಕೃತಿಯಲ್ಲಿ ಇದ್ದೇ ಇದೆ. ಅದು ಯಾರು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸರಿಯಾಗಿ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಈ ಸಾಧಾರಣವಾಗಿ ಹೊರಗಡೆ ಓಡಾಡುವಾಗ ನಮಗೆ ಧೂಳು ಮತ್ತೆ ಬಿಸಿಲಿನಿಂದ ಆಗ್ತಕ್ಕಂತಹ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕಾದ್ರೆ ತುಂಬ ಸರಳ ಉಪಾಯ ಅಂದರೆ ಕೇವಲ ನಿಂಬೆ ಹಣ್ಣಿನ ಸಿಪ್ಪೆಯನ್ನ ಒಣಗಿಸಿಟ್ಕೊಳ್ಳೋದು. ಆ ನಿಂಬೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನ ಸ್ವಲ್ಪ ನಾವು ಜೇನುತುಪ್ಪದಲ್ಲಿ ಕಲಸಿ, ತುಂಬಾ ಜನಕ್ಕೆ ಅನುಮಾನ ಜೇನುತುಪ್ಪವನ್ನ ಹಚ್ಚಬಹುದಾ
ಕೂದಲೆಲ್ಲ ಬೆಳ್ಳಗಾಗ್ಬಿಡುತ್ತೆ, ಈ ತರ ಎಲ್ಲ ನಾನಾ ಕಲ್ಪನೆಗಳಿದೆ. ಅದು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಜೇನಿನ ಜೊತೆಯಲ್ಲಿ ಸ್ವಲ್ಪ ಹಾಲಿನ ಕೆನೆ ಅಥವಾ ಈ ಹಾಲು, ಹಸಿ ಹಾಲಾದರೂ ಪರವಾಗಿಲ್ಲ, ಈ ಸ್ವಲ್ಪ ಜೇನುತುಪ್ಪ, ನಿಂಬೆ ಹಣ್ಣಿನ ಸಿಪ್ಪೆಯ ಪುಡಿ ಇಷ್ಟನ್ನು ಬೆರೆಸಿ ನಾವು ಮುಖಕ್ಕೆ ಹಚ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಟು ನಂತರ ಸ್ವಚ್ಛ ಮಾಡ್ಕೊಳ್ತಾ ಬಂದ್ರೆ ಈ ಸಮಸ್ಯೆಗಳಿಂದ, ಅಂದ್ರೆ ಟ್ಯಾನ್ ಆಗುವಂಥದ್ದು ಇರಬಹುದು, ಅಥವಾ ಬಿಸಿಲಿಂದ ಹೋಗಿ ಬರುವಂಥದ್ದು, ಧೂಳಿನಲ್ಲಿ ಹೋಗಿ ಬಂದಾಗ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗೆ ಇದರಲ್ಲಿ ಪರಿಹಾರ ಸಿಕ್ಕತ್ತೆ. ಇನ್ನು ಕೆಲವರು ಸ್ವಲ್ಪ ಕಪ್ಪು ಛಾಯೆಯಿಂದ ಇರ್ತಾರೆ, ಅವರು ಸ್ವಾಭಾವಿಕವಾಗಿಯೇ ಆಗಿರ್ತಾರೆ. ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನು ಬೆಳ್ಳಿಗಿರ್ಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ. ಅದು ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು. ಸೌಂದರ್ಯಕ್ಕೆ ಯಾರೂ ಏನು ಸಾಟಿ ಇಲ್ಲ. ಹಾಗಾಗಿ ಯಾರಾದರೂ ಪರವಾಗಿಲ್ಲ, ತುಂಬಾ ಸರಳ ಸುಲಭ ಉಪಾಯ ಅಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ನೀರನ್ನ ನೇರವಾಗಿ ಹೊರಗಡೆ, ಸ್ವಲ್ಪ ಮೊದಲು ಮಳೆ ಬಿದ್ದದನ್ನ ಬಿಟ್ಟು ಬಿಡಬೇಕು. ಆ ಧೂಳನ್ನೆಲ್ಲ ತೆಗೆಯುತ್ತೆ. ಅದು ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಮಳೆಯ ನೀರನ್ನ 1-2 ಬಾಟ್ಲಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ದು ಪ್ರತಿನಿತ್ಯ ಆ ಮಳೆ ನೀರನ್ನ ಒಂದು ಹತ್ತಿ ಬಟ್ಟೆಯಲ್ಲಿ ಅದ್ದು ಬಿಟ್ಟು ಮಖದ ಪೂರ್ತಿ ಅದನ್ನ ಹಾಗೆ ಹಾಕೊಂಡು ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಹಾಗೆ ಇರಬೇಕು. ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಅದೇ ಮಳೆ ನೀರನ್ನ ಹಾಕೊಳ್ತಾ ಇರಬೇಕು. ಮಳೆ ನೀರಿನಲ್ಲಿ ಮಖವನ್ನ ನೀವು ಈ ರೀತಿ, ಅಂದ್ರೆ ಆ ನೀರು ಮಖದ ಮೇಲೆ ಸ್ವಲ್ಪ ಹೊತ್ತು ಇರೋ ರೀತಿಯಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡಿದ್ದೆ ಆದ್ರೆ ಮಖದ ಬಣ್ಣ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಇನ್ನು ಆಲಕಲ್ಲು ಬೀಳುತ್ತೆ. ಈ ಆಲಕಲ್ಲು ಬಿದ್ದಾಗ ಅದನ್ನ ಸಂಗ್ರಹ ಮಾಡ್ಕೋಬೇಕು ಮಳೆಯಲ್ಲಿ. ಅದನ್ನೆಲ್ಲ ಶೇಖರಣೆ ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೋಬೇಕು. ಆ ನೀರನ್ನ ಒಂದು ಹತ್ತಿಯಲ್ಲಿ ಅದ್ದಿ ಎಲ್ಲಿ ಮಖದ ಮೇಲೆಲ್ಲ ಪೂರ್ತಿ ಅಲ್ಲಲ್ಲಿ ಹಾಗೆ ಪ್ಯಾಕ್ ತರ ಹಾಕೊಂಡಿದ್ದೆ ಆದ್ರೆ ಮಖದಲ್ಲಿ ಕಪ್ಪು ಕಲೆ ಇದ್ರೂ ಹೋಗತ್ತೆ, ಮಖದ ಬಣ್ಣ ಕಪ್ಪು ಛಾಯೆ ಇದ್ರೂ ಹೋಗತ್ತೆ, ಟ್ಯಾನ್ಗೆ ಕಪ್ಪಾಗಿದ್ರು ಕೂಡ ಅದನ್ನು ಕೂಡ ಹೋಗುತ್ತೆ. ಇವೆಲ್ಲವೂ ಕೂಡ ನಮಗೆ ಕೇವಲ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಈ ಮಳೆ ನೀರು ಅಥವಾ ಮಳೆಯಲ್ಲಿ ಬೀಳುವಂತಹ ಆಲಿಕಲ್ಲಿಂದ ನಾವು ಸರಿಪಡಿಸ್ಕೊಳ್ಬಹುದಾಗಿದೆ. ಇನ್ನು ಮಖದಲ್ಲಿ ಸುಕ್ಕುಗಳು ಬರ್ತಕ್ಕಂಥದ್ದು ಮತ್ತೆ ಮಖದ ಒಂದು ಕಾಂತಿಯನ್ನ ಇಮ್ಮಡಿಸ್ಕೊಳ್ಬೇಕು ಅಂದ್ರೆ ನಮ್ಮ ತಾವರೆ ಹೂವಿನ ಕವಿಗಳು ಕೂಡ ವರ್ಣಿಸ್ತಾರೆ. ಕಮಲದ ಹೂವಿಂದ ಮಾಡಿದ ಕೆನ್ನೆ ಅಂತ ಆ ತರ ಎಲ್ಲ ಹಾಡುಗಳೆಲ್ಲ ಬಂದಿದೆ. ಆ ತಾವರೆ ಹೂವನ್ನ ಈ ಸುಕೋಮಲವಾದಂತಹ ಚರ್ಮಕ್ಕೆ ಹೋಲಿಕೆ ಯಾರು ಹೇಗ್ ಮಾಡ್ತಾರೋ ಯಾಕೆ ಮಾಡ್ತಾರೋ, ಆದ್ರೆ ಅದೇ ಹೂವಿನ ದಳಗಳಿಂದ ಮುಖವನ್ನ ತುಂಬಾ ಸಮೃದ್ಧಿಯಾಗಿ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದನ್ನ ಪೇಸ್ಟ್ ರೀತಿಯಲ್ಲಿ ಮಾಡೋದು, ಹಾಲು ಹಾಕಿ ಅದನ್ನ ರುಬ್ಬಿಕೊಳ್ಳೋ ತರ ಮಾಡ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ 1-2 ಹನಿಯಷ್ಟು ಜೇನನ್ನ ಸೇರಿಸಿ ಮುಖಕ್ಕೆ ಹಚ್ಕೊಳ್ತಾ ಬಂದ್ರೆ ಸಾಕು. ಸುಕ್ಕುಗಳು ನಿವಾರಣೆ ಆಗತ್ತೆ, ಮುಖದ ಕಾಂತಿ ಇಮ್ಮಡಿಯಾಗತ್ತೆ. ಇನ್ನು ಗ್ಲೋ ಬೇಕು, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು, ದಿಢೀರ್ ಅಂತ ಗ್ಲೋ ಬೇಕು ಸ್ಕಿನ್ಗೆ, ಚರ್ಮಕ್ಕೆ. ಅವಾಗ ಏನ್ ಮಾಡೋದು, ಆಲಿವ್ ಆಯಿಲ್ ತಗೊಳ್ಳಿ. ಆಲಿವ್ ಆಯಿಲ್ಗೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಬೇಕು. ಪುಡಿ ಉಪ್ಪನ್ನ ಹಾಕಿ ಆಲಿವ್ ಆಯಿಲ್ಗೆ ಚೆನ್ನಾಗಿ ಅದನ್ನ ರಬ್ ಮಾಡಬೇಕು. ಅದನ್ನ ಪೂರ್ತಿ ಮಖ, ಕುತ್ತಿಗೆ, ಕೈ ಕಾಲುಗಳಿಗೆ ಹಚ್ಕೊಳ್ಳೋದು. ಒಂದು ಅರ್ಧ ಗಂಟೆ, 1 ಗಂಟೆ ಅಥವಾ ರಾತ್ರಿ ಹಚ್ಚಿ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಮುಖವನ್ನ ಸ್ವಚ್ಛ ಮಾಡ್ಕೊಳ್ತಾ ಬಂದ್ರೆ ಮಾರನೇ ದಿವಸ ಹೋಗ್ಬೇಕು ಅಂದ್ರೆ ಇವತ್ತು ಮಾಡಿದ್ರೆ ಸಾಕು, ಮುಖದಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಇನ್ನು ಡ್ರೈ ಸ್ಕಿನ್ ಕೇಳಿದ್ರಿ ನೀವು. ಡ್ರೈ ಸ್ಕಿನ್ ಇರ್ತಕ್ಕಂಥವ್ರು ಎಲೆಕೋಸನ್ನ ರಸವನ್ನ ತೆಕ್ಕೊಳ್ಳೋದು. ಆ ಎಲೆಕೋಸಿನ ರಸಕ್ಕೆ ಸ್ವಲ್ಪ 1-2 ಹನಿಯಷ್ಟು ಜೇನುತುಪ್ಪವನ್ನ ಬೆರೆಸ್ಕೊಳ್ಬೇಕು. ಅದನ್ನ ಮುಖಕ್ಕೆಲ್ಲ ಹಚ್ಕೊಳ್ಬೇಕು. ಅದನ್ನ ಆ ರೀತಿ ಹಚ್ಕೊಂಡು ಸ್ವಲ್ಪ ಕಾಲದ ನಂತರ ಸ್ವಚ್ಛ ಮಾಡ್ಕೊಳ್ಳೋದು. ಅದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಸಹಾಯಕವಾಗುವಂಥದ್ದು. ಇನ್ನು ಆಯಿಲಿ ಸ್ಕಿನ್ ಇದ್ದವ್ರಿಗಾದ್ರೆ ಸೌತೆಕಾಯಿ ರಸ, ನಿಂಬೆ ರಸ ಜೊತೆಗೆ ಸ್ವಲ್ಪ ಗ್ಲಿಸರಿನ್, 1-2 ಹನಿಯಷ್ಟು ಗ್ಲಿಸರಿನ್ ಅನ್ನ ಹಾಕಿ ಅದನ್ನ ಬೆರೆಸಿಟ್ಕೊಂಡಿದ್ದು ಅದನ್ನ ಮುಖಕ್ಕೆಲ್ಲ ಹಚ್ಕೊಂಡು ಮುಖವನ್ನ ಸ್ವಚ್ಛ ಮಾಡ್ಕೊಳ್ತಾ ಬಂದ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ಮುಖ ತುಂಬಾ ಒಂಥರ ಬ್ರೈಟ್ ಆಗತ್ತೆ. ಮತ್ತೆ ಹೊರಗಡೆ ಎಲ್ಲಾರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಮಾಡ್ಕೊಂಡ್ರೆ ಸಾಯಂಕಾಲದ ಹೊತ್ತಿಗೆ ಮುಖ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕೆಲವೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಳೋದ್ರ ಮುಖಾಂತರ ಸೌಂದರ್ಯವನ್ನ ಕಾಪಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಅರಳಿ ಎಲೆಯಲ್ಲಿ ಏನ್ ಮಾಡ್ತಿದ್ದೀರಮ್ಮ? ಟೀ ಮಾಡೋಣ ಇವಾಗ. ಟೀನಾ ಮಾಡ್ತಾ ಮಾಡ್ತಾ ಅದ್ರ ವಿಚಾರನು ಇನ್ನೂ ಸ್ವಲ್ಪ ಇದೆ ತಿಳ್ಕೊಳ್ಳೋಣ. ಓಕೆ.
ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಚರ್ಮದ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಗೌರಿಯಮ್ಮ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಅರಳಿ ಮರದ ಎಲೆ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಂದು ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಸಿದ್ರು. ಇದರಿಂದ ಒಂದು ಟೀ ಕೂಡ ಮಾಡ್ತಾರಂತೆ, ಅದು ಹೇಗೆ ಮಾಡ್ತಾರೆ, ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಏಸಮ್ಮ, ಟೀಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಅರಳಿ ಎಲೆ, ನಿಂಬೆ ರಸ, ಜೇನುತುಪ್ಪ. ಓಕೆ ಅಮ್ಮ, ಶುರು ಮಾಡೋಣ. ಮೊದಲು ನೀರು ಇಟ್ಕೊಳ್ಳೋಣ ಒಲೆ ಮೇಲೆ. ಓಕೆ. ಸುಲಭವಾಗಿ ಸಿಕ್ಕುವಂಥದ್ದು, ಹೌದು, ಯಾವುದೇ ರೀತಿ ಖರ್ಚು ಇಲ್ಲ, ಸುಲಭವಾಗಿ ಮಾಡ್ಕೊಳ್ಳೋದು ಸುಲಭ, ಸೇವನೆಯೂ ಸುಲಭ, ಆರೋಗ್ಯನ ಕಾಪಾಡ್ಕೊಳ್ಳೋದು ಸುಲಭ. ಆದರೆ ನಾವು ಈ ಸುಲಭದ್ದೆಲ್ಲ ಬಿಟ್ಟುಬಿಡ್ತಾ ಇದ್ದೀವಿ ಇವಾಗ. ಯಾವುದು ಕಠಿಣವಾದ ಮಾರ್ಗ ಇದೆ ಅದನ್ನ ಹುಡುಕೊಂಡು ಓಡಾಡ್ತಾ ಇದ್ದೀವಿ. ಹೌದು, ಇದು ಮನುಷ್ಯನ ಒಂದು ದುರ್ಬಲತೆ. ಈಗ ಈ ನೀರಿಗೆ ನಾವು ಈ ಅರಳಿ ಎಲೆಯನ್ನು ಹಾಕ್ಕೊಳ್ಳೋಣ. ಇದ್ರ ಕಡ್ಡಿ ಹಾಕಿದ್ರೂ ತೊಂದರೆ ಇಲ್ಲ, ಹಾಕದೇ ಇದ್ರೂ ಪರವಾಗಿಲ್ಲ. ನಾನು ಆಗಲೇ ಹೇಳಿದೆ, ಈ ಮರದಲ್ಲಿ ಎಲ್ಲ ಭಾಗವೂ ಕೂಡ ಔಷಧಿಯೇನೆ. ಹಾಗಾಗಿ ಇದನ್ನು ನಾವಿವಾಗ ಹಾಕ್ಕೊಳ್ತಾ ಇದ್ದೀವಿ. ಈ ಎಲೆಯನ್ನು ಹಾಕ್ತಾ ಇದ್ದೀನಿ. ಈ ಅರಳಿ ಮರ ಇನ್ಯಾವ್ಯಾವುದಕ್ಕೆ ಸಂರಕ್ಷಣೆ ಮಾಡುತ್ತೆ ಅಂದರೆ, ನಾವು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಕೇಳಿರುವಂಥದ್ದು, ಯಾರಿಗಾದರೂ ಮನೆಯಲ್ಲಿ ಸಂತಾನ ಇಲ್ಲ ಅಂದರೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡು ಅಂತ ಹೇಳುವಂಥದ್ದು ವಾಡಿಕೆ. ಕೆಲವರು ಹಾಸ್ಯ ಮಾಡ್ತಾರೆ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಮಕ್ಕಳಾಗೋಗತ್ತಾ ಅಂತ. ಹೀಗೆಲ್ಲ ಹಾಸ್ಯದ ಮಾತುಗಳು ಕೂಡ ಬರುತ್ತೆ. ಯಾಕೆ ಆ ರೀತಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ದಾರೆ ಅಂದರೆ, ಸುಮ್ಮನೆ ಅರಳಿ ಮರದ ಹತ್ರ ಹೋಗಿ ಅಂದರೆ ಯಾರೂ ಹೋಗೋದಿಲ್ಲ, ಮತ್ತು ಆ ಮರವನ್ನು ಸಂರಕ್ಷಣೆ ಮಾಡೋದಿಲ್ಲ. ಹಾಗಾಗಿ ಪ್ರದಕ್ಷಿಣೆ ಮಾಡಿ, ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಹೇಳಿ ಅದರಲ್ಲಿ 3 ದೇವತೆಗಳೇ ಇದ್ದಾರೆ ಅಂತೆಲ್ಲ ಹೇಳಿರೋದ್ರಿಂದ ನಾವು ಭಯ ಭಕ್ತಿಯಿಂದ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡೋದು ಏನೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀವಿ. ಅಂದರೆ ಆ ಪ್ರದಕ್ಷಿಣೆ ಮಾಡುವಷ್ಟು ಕಾಲ ನೀವು ಆ ಮರದ ಸನಿಹದಲ್ಲಿ ಇದ್ದದ್ದೇ ಆದರೆ ಅಷ್ಟು ಸಾಕು. ಸಂತಾನಕ್ಕೆ ಬೇಕಾಗುವಂತಹ ದೋಷಗಳೇನಿದ್ರೂ ಕೂಡ ಅದನ್ನು ಸರಿಪಡಿಸುವಂತಹ ಶಕ್ತಿ ಆ ವಾತಾವರಣಕ್ಕೆ ಇರುತ್ತೆ. ಅದನ್ನು ಇದು ಯಾವಾಗ ಮಾಡಬೇಕು? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಇನ್ನು ಕತ್ತಲಿರುವಾಗಲೇ ಹೋಗಿ ಆ ಸಮಯದಲ್ಲಿ ಈ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳಿರುವಂಥದ್ದು. ಆ ಸಮಯದಲ್ಲಿ ವಾತಾವರಣ ಬಹಳ ನಿರ್ಮಲವಾಗಿರುತ್ತೆ. ಅದರಲ್ಲಿ ಬರ್ತಕ್ಕಂತಹ ಯಾವುದೇ ಗಾಳಿ, ಮರದಿಂದ ಬರುವಂಥ ಗಾಳಿ ಇರುತ್ತಲ್ಲ, ಅದು ಗರ್ಭಕೋಶವನ್ನು ರಿಪೇರಿ ಮಾಡುವಂತಹ ಶಕ್ತಿ ಇರುತ್ತೆ ಅದಕ್ಕೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಪುರುಷರಲ್ಲಿ ಏನಾದರೂ ಕೂಡ ಸಂತಾನಹೀನತೆಯ ರೀತಿ ಸಮಸ್ಯೆ ಇದ್ದದ್ದೇ ಆದರೆ ಅವರು ಕೂಡ ಇದೇ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದ್ರ ಮುಖಾಂತರ ಸರಿಪಡಿಸ್ಕೊಳ್ಬಹುದಾಗಿದೆ. ಯಾವುದೇ ರೀತಿಯ ವೀರ್ಯ ದೋಷ ಇದ್ದಾಗ ಅದನ್ನು ಕೂಡ ಸರಿಪಡಿಸುವಂತಹ ಶಕ್ತಿ ಅರಳಿ ಮರಕ್ಕೆ ಇದೆ. ಹಾಗಾಗಿ ಇದರಲ್ಲಿ ಯಾವ ಅಪಹಾಸ್ಯದ ವಿಚಾರವೂ ಇಲ್ಲ. ಯಾರು ಬೇಕಾದರೂ ಈ ಜಾಗಕ್ಕೆ ಪ್ರದಕ್ಷಿಣೆ ಮಾಡ್ಬೋದು. ನಮಗೆ ಪ್ರದಕ್ಷಿಣೆ ಮಾಡೋಕ್ಕೆ ಇಷ್ಟ ಆಗಲ್ಲ, ಬೇಡ, ಆ ಮರದ ಹತ್ರ ಹೋಗಿ ಸುಮ್ಮನೆ ಗಾಳಿ ಸೇವನೆಗೆ ಅಂತ ಹೋಗಿ 15 ನಿಮಿಷ ಕೂತಿದ್ದು ಬನ್ನಿ, ಸಾಕು. ಅಷ್ಟು ಮಾಡಿದರೂ ಸಾಕು. ನೀವು ಅಲ್ಲಿ ಏನು ಮಾಡ್ತೀರಾ ಅನ್ನೋದು ಮುಖ್ಯ ಆಗಲ್ಲ, ಆ ಜಾಗದಲ್ಲಿ ಇರಬೇಕು. ಅದು ಕೂಡ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ನಲ್ಲಿ ಹೋಗಿರಬೇಕು. ಇಷ್ಟು ಮಾಡ್ತಾ ಬಂದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಚಮಚ ಕಡಿಯುವಂಥ ಹಿಂದೆ ಎಲ್ಲ ನಾವು ಪುಸ್ತಕದಲ್ಲಿ ಅರಳಿ ಮರದ ಎಲೆ ಇಟ್ಕೊಳ್ತಾ ಇದ್ವಿ. ಮನೆಯಲ್ಲಿ ಹೇಳೋರು, ಅಜ್ಜಿ ಎಲ್ಲ ಹೇಳೋರು, ಅರಳಿ ಮರದ್ದು ಎಲೆ ಇಟ್ಕೊಂಡ್ರೆ ಬುದ್ಧಿ ಚೆನ್ನಾಗಿರುತ್ತೆ, ಓದು ಚೆನ್ನಾಗಿ ಹತ್ತುತ್ತೆ ಅಂತ. ಸೊ ಅದಕ್ಕೇನಾದರೂ ಕಾರಣ ಇದೆಯಾ? ಕಾರಣ ಯಾಕೆ ಹೇಳ್ತಾ ಇದ್ರೋ ಗೊತ್ತಿಲ್ಲ, ಆದರೆ
ಆ ಅರಳಿ ಎಲೆಯನ್ನು ಸಂಗ್ರಹ ಮಾಡುವಂಥದ್ದು ಬಹಳ ಬಹಳ ಉತ್ತಮವಾದದ್ದು. ಆ ಅರಳಿ ಎಲೆಯನ್ನು ಸಂಗ್ರಹ ಮಾಡಿದಾಗ ಸಣ್ಣ ಸಣ್ಣ ಚಿಗುರೆಲೆ ಇರುತ್ತಲ್ಲ, ಆ ಚಿಗುರೆಲೆ ಸ್ಪರ್ಶ ಇರಬಹುದು, ಅದರ ಮೇಲೆ ಬೀರ್ತಕ್ಕಂತಹ ದೃಷ್ಟಿ ಇರ್ಬೋದು. ಆಗಲೇ ಹೇಳಿದೆ ಅದರ ಮರದ ಸನಿಹದಲ್ಲಿ ಇದ್ರೇ ಎಷ್ಟೊಂದು ಅನುಕೂಲ ಅಂತ ಹೇಳಿ. ಇದು ಬುದ್ಧಿಯನ್ನು ಚುರುಕುಗೊಳಿಸುತ್ತೆ. ಹಾಗಾಗಿ ಇದರ ಸ್ಪರ್ಶದಿಂದ, ನೋಟದಿಂದ, ಅದರ ಗಾಳಿಯನ್ನು ಸೇವನೆ ಮಾಡೋದ್ರಿಂದ ಈ ಎಲ್ಲ ಯಾವುದೇ ಕಾರಣವಾದರೂ ಕೂಡ ನರಮಂಡಲಕ್ಕೆ ತುಂಬ ಹಿತಕರವಾಗುವಂಥದ್ದು. ಯಾವಾಗ ಅದು ಆಕ್ಟಿವೇಟ್ ಆಗತ್ತೆ ಅಂತ ಹೇಳ್ತೀವಿ, ಆವಾಗ ಬುದ್ಧಿ ಚುರುಕಾಗತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಆಡು ಭಾಷೆಯಲ್ಲಿ ಮಕ್ಕಳಿಗೆ ಖುಷಿಯಾಗೋ ಥರದಲ್ಲಿ ಏನೋ ಒಂದು ಕಾರಣ ಕೊಟ್ಟು ಹೇಳಿರಬಹುದು. ಬಟ್ ಪ್ರತಿಯೊಂದರಲ್ಲೂ ಕೂಡ ನಮಗೆ ತುಂಬ ಉತ್ತಮವಾದಂತಹ ಅಂಶಗಳಂತೂ ಖಂಡಿತ ಇರುತ್ತೆ ಅದರಲ್ಲಿ. ನಿಂಬೆ ರಸ ಹಾಕೊಳ್ಳೋಣ. ಜೇನುತುಪ್ಪ, ರೆಡಿ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ಚರ್ಮ ದೋಷಗಳು ಬರೋದಿಲ್ಲ. ಚರ್ಮ ದೋಷ ಇದ್ದಾಗ ಈ ಮರದ ತೊಗಟೆಯನ್ನು ಸಾಣೆಕಲ್ ಮೇಲೆ ತೇಯ್ದು ಗಂಧದ ರೀತಿಯಲ್ಲಿ ಮಾಡಿಕೊಂಡು ಆ ಗಂಧವನ್ನು ಲೇಪನ ಮಾಡೋದ್ರ ಮುಖಾಂತರ ಚರ್ಮದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಅರಳಿ ಎಲೆ ಟೀ ರೆಡಿ ಇದೆ. ಥ್ಯಾಂಕ್ ಯು. ಓಕೆ ಅಮ್ಮ, ಟೇಸ್ಟ್ ಮಾಡೋಣವಾ? ಈ ಥರನೇ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅರಳಿ ಮರದ ಎಲೆ ಬಗ್ಗೆ ಮತ್ತು ಅದ್ರ ಹತ್ರ ನಾವಿದ್ದರೆ ಆರೋಗ್ಯನ ಹೇಗೆಲ್ಲ ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಚರ್ಮದ ಸಂರಕ್ಷಣೆ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಮ್ಮ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅರಳಿ ಮರದ ಎಲೆಯಿಂದ ಗೌರಿಯಮ್ಮ ಒಂದು ಟೀ ಮಾಡಿದ್ರು, ತುಂಬಾ ರುಚಿಯಾಗಿತ್ತು. ಸೊ ಅರಳಿ ಮರದ ಸುತ್ತಮುತ್ತ ಇದ್ರೇ ಆರೋಗ್ಯನ ಹೇಗೆಲ್ಲ ಕಾಪಾಡ್ಕೋಬೋದು ಅಂತ ತಿಳಿಸಿದ್ರು. ಹಾಗೆ ಡ್ರೈ ಸ್ಕಿನ್ ಅವರು, ಆಯಿಲ್ ಸ್ಕಿನ್ ಅವರು ಏನೆಲ್ಲ ಮಾಡ್ಬೋದು ಮನೆ ಮದ್ದು ಅನ್ನೋದನ್ನು ತಿಳಿಸ್ಕೊಟ್ರು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ನಮ್ಮ ಪಾರ್ಟಿಸಿಪೆಂಟ್ ಬರ್ತಾರೆ. ಅವ್ರು ನಮಗೋಸ್ಕರ ಯಾವ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, HSR ಲೇಔಟಿಂದ ರಂಜಿತಾ ಅವ್ರು ಬಂದಿದ್ದಾರೆ. ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ. ಬನ್ನಿ, ಅವ್ರು ಏನು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಹಾಯ್ ರಂಜಿತಾ ಅವರೇ. ಹಲೋ ಮೇಡಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಏನು ರೆಸಿಪಿ ಮಾಡ್ತಾ ಇದ್ದೀರಾ? ಹಾಲು ಹೋಳಿಗೆ ಮಾಡ್ತಾ ಇದ್ದೀನಿ. ಹಾಲು ಹೋಳಿಗೆ. ಹಾಂ. ಯಾವ ಕಡೆಯವ್ರು ನೀವು? ಶಿರಾ ಕಡೆಯವರು. ಶಿರಾ. ಓಕೆ, ನಮ್ಮೂರ ಹತ್ರ. ಹೌದು. ಓಕೆ, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? 3 ಇಯರ್ಸಿಂದ ಇದ್ದೀನಿ. 3 ಇಯರ್ಸಿಂದ. ಮನೇಲಿ ಯಾವ ಥರ ಅಡುಗೆಗಳು ಜಾಸ್ತಿ ಮಾಡ್ತೀರಾ? ಅಂದರೆ ನಿಮ್ಮ ಕಡೆದ ಇಲ್ಲ ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರು ಯಾವ ಕಡೆಯವರು? ಅವರು ಶಿರಾ ಕಡೆಯವರೇನೆ. ಓ, ಹಾಗಾದರೆ ಯಾವ್ದು ಜಾಸ್ತಿ ಡಿಶಸ್ ಮಾಡೋದು? ಅಂದರೆ ವೆಜ್ ನಾನ್ ವೆಜ್ ಅಂತನಾ? ಹಾಂ, ನಾನ್ ವೆಜ್. ನಾನ್ ವೆಜ್ ಜಾಸ್ತಿ. ಹಾಂ. ಏನು ಮಾಡ್ತೀರಾ ನಾನ್ ವೆಜ್ಜಲ್ಲಿ? ಎಲ್ಲ ಟೈಪ್ಸ್ ಮಾಡ್ತಿರ್ತೀನಿ. ಎಲ್ಲ ಟೈಪ್ಸ್ ಮಾಡ್ತೀರಾ? ಹಾಂ. ಓಕೆ. ಏನಿದು? ಹಾಲು ಹೋಳಿಗೆ ಅಲ್ಲ? ಓಕೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿ. ಬೇಕಾಗಿರೋ ಮೊದಲಿಗೆ ಮೈದಾ ಹಿಟ್ಟು, ಮತ್ತು ಹಾಲು, ಸಕ್ಕರೆ, ಗಸಗಸೆ, ಮಿಲ್ಕ್ ಮೇಡ್ ಬೇಕು ಸ್ವಲ್ಪ. ಓಕೆ. ಮತ್ತು ಕೇಸರಿ ಬಣ್ಣ, ಮತ್ತು ಏಲಕ್ಕಿ ಪುಡಿ, ಕೊಬ್ಬರಿ, ಗೋಡಂಬಿ ಮತ್ತು ಬಾದಾಮ್. ಓಕೆ, ಈಗ ಫಸ್ಟ್ ಏನು ಮಾಡ್ತಿದ್ದೀರಾ? ಹಾಲು ಹೋಳಿಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಕಲ್ಸ್ಕೊಂಬಂದಿದ್ದೀನಿ, ಹಿಟ್ಟು ಕಲ್ಸ್ಕೊಂಬಂದಿದ್ದೀನಿ. ಹೌದಾ? ಹಾಂ. ಇದಾ? ಅದು. ಓಕೆ.
ಸೊ ಏನು ಹಿಟ್ಟಿದು? ಇದಕ್ಕೆ ಮೈದಾ, ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್, ಮತ್ತೆ ಆಯಿಲ್ ನೀರಾಗಿ ಕಲ್ಸ್ಕೊಂಡಿರೋದು. ಓಕೆ, ಅದನ್ನೇನಾದ್ರು ನೆನೆಸಿಡ್ಬೇಕಾ? ಒಂದು 2 ಮಿನಿಟ್ಸ್ ನೆನೆಸಿಟ್ರೆ ಸಾಕು. ಓಕೆ, ಇದನ್ನ ಲಟ್ಟಿಸ್ಕೋಬೇಕು ನಾನು. ಸೊ ತವಾ ಇಡ್ಬೋದಾ ಇದಕ್ಕೆ? ತವಾ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ. ಓಕೆ, 2 ಪೀಸ್ ಮಾಡ್ಕೋಬೇಕು. ಭಾಳ ತೆಳುವಾಗಿ ಲಟ್ಟಿಸ್ಕೋಬೇಕು. ಹೌದಾ? ಆಗುತ್ತಾ ಇದು ತೆಳುವಾಗಿ ಲಟ್ಸಕ್ಕೆ? ಆಗುತ್ತೆ. ಯಾರ್ಯಾರು ಇದ್ದೀರಾ ಮನೆ ನೀವು? ನಾನು, ನನ್ನ 2 ಮಕ್ಕಳು, ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಅಜ್ಜಿ. ಓಕೆ, ಅಜ್ಜಿಗೆ ತುಂಬ ವಯಸ್ಸಾಗಿದೆಯಾ? 50 ಇಯರ್ಸ್ ಆಗಿದೆ. ಓಕೆ, ಒಂದು ಚಾಕು ಕೊಡಿ. ಚಾಕು ಬೇಕಾ? ಅಲ್ಲೇ ಇದೆ. ಆಯಿಲ್ ಹಾಕ್ಲಾ? ಹಾಕಿ. ಓಕೆ, ನಾವು ಉಪಯೋಗಿಸ್ತಾ ಇದ್ವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಚಾಕು ಅಲ್ಲಿ ತೊಗೊಂಡಿದ್ದೀನಿ. ಮಕ್ಕಳು ಇನ್ನೂ ಚಿಕ್ಕವರಾ? ದೊಡ್ಡವನಿಗೆ 3.5 ಇಯರ್ ಇದೆ. ಚಿಕ್ಕ ಮಗುಗೆ ಇನ್ನು 6 ಮಂತ್ಸ್. ಓಕೆ, ಹಸ್ಬೆಂಡ್ ಏನು ಮಾಡ್ತಾರೆ? ಹಸ್ಬೆಂಡ್ ಗೋಲ್ಡ್ ವರ್ಕ್ ಮಾಡ್ತಿದ್ದಾರೆ. ಓಕೆ, ಈ ಮಗು ಮಲ್ಕೊಂಡಾಗ ಬೇರೆ ಎಲ್ಲ ಕೆಲಸ ಮುಗಿಸಿ ಕೂತಿರ್ತೀರಲ್ಲ, ಅವಾಗ ಏನು ಮಾಡ್ತೀರಾ? ಸೀರೆ ಕುಚ್ಚಾಕೋದು, ಎಂಬ್ರಾಯ್ಡಿಂಗ್ ಮಾಡೋದು, ಆ ಥರ ಎಲ್ಲ ಮಾಡ್ತಿರ್ತಾರಾ? ಓಕೆ, ಪಾಕಶಾಲೆ ನೋಡ್ತೀರಾ? ನೋಡ್ತಾ ಇರ್ತೀನಿ. ಏನು ಇಷ್ಟ ಆಗುತ್ತೆ? ಅಂದರೆ ಎಲ್ಲ ಟೈಪ್ಸ್ ಆಫ್ ಇಷ್ಟ ಆಗುತ್ತೆ. ಓಕೆ, ಶೆಫರ್ ಬಂದು ಮಾಡ್ತಾರಲ್ವಾ, ಅದು ತುಂಬ ಇಷ್ಟ ಆಗುತ್ತೆ. ಓಕೆ, ಚಿಕ್ಕ ಪೀಸಸ್ ಕಟ್ ಮಾಡ್ಕೊಂಡು ಇದನ್ನ ಯಾವ ಶೇಪಿಗೆ ಬೇಕಾದರೂ ಕಟ್ ಯಾವ ಮಾಡ್ಕೊಳ್ಳೋದು? ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇನ್ನೊಂದು ಪ್ಯಾನಲ್ಲಿ ಮಿಲ್ಕ್ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲ? ಹಾಂ, ಹಾಲು ಹಾಕ್ಲಾ? ಹಾಲು ಹಾಕಿ. ಫುಲ್ ಹಾಕ್ಲಾ? ನೀವು ಓದಿದ್ದೆಲ್ಲ ಇಲ್ಲಿ ತುಮಕೂರಲ್ಲ? ಯಾವ ಕಾಲೇಜು? ಸಿದ್ಧಗಂಗಾ ಕಾಲೇಜ್. ಓಕೆ, ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನು ಮಿಕ್ಸಿ ಜಾರಿಯಲ್ಲಿ ಒಂದು ಬಾದಾಮಿ, ಗೋಡಂಬಿ, ಏಲಕ್ಕಿ, ಕೊಬ್ಬರಿ ತುರಿ ಮತ್ತೆ ಗಸಗಸೆ ಮಿಕ್ಸಿ ಜಾರಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಮಿಕ್ಸಿದು ಏನೇನು ಹಾಕಿದ್ದೀರಾ ಅದಕ್ಕೆ? ಗೋಡಂಬಿ, ಬಾದಾಮಿ, ಏಲಕ್ಕಿ, ಗಸಗಸೆ, ಕೊಬ್ಬರಿ. ಓಕೆ, ಇಷ್ಟು ಹಾಕೊಂಡಿದ್ದೀನಿ. ಆಯಿಲ್ ಬಾಯ್ಲ್ಡ್ ಆಗ್ತಾ ಇದೆ. ಈ ಮಿಕ್ಸರ್ ಹಾಕ್ಬೇಕಿದ್ರಲ್ಲಿ. ಓಕೆ, ಕುದಿ ಬರಬೇಕಾ ಚೆನ್ನಾಗಿ? ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಥಿಕ್ನೆಸ್ ಬರಬೇಕು. ಓಕೆ, ಈ ಹಾಲು ಹೋಳಿಗೆ ನಿಮ್ಮೂರಲ್ಲಿ ಜಾಸ್ತಿ ಮಾಡ್ತಾರಾ ಅಂತ? ನಮ್ಮೂರ ಕಡೆ ಜಾಸ್ತಿ ಮಾಡ್ತಾರೆ. ಓಕೆ, ಸ್ವಲ್ಪ ಈಸಿ ಆಗಿರುತ್ತೆ ಅಂತ. ಬೇಳೆ ಒಬ್ಬಟ್ಟಿಗಿಂತ ಇದು ಸ್ವಲ್ಪ ಈಸಿ ಆಗಿರುತ್ತೆ, ಬೇಗ ಆಗುತ್ತೆ ಅಂತ ಮಾಡ್ತಾರೆ. ಈ ಥರ ತಿರುಗಿಸ್ತಾ ಇರುವಾಗ ಸ್ವಲ್ಪ ಇದು ತುಪ್ಪ ಹಾಕೋಬೇಕು. ಓಕೆ, ಒಂದು ಸ್ಪೂನ್ ಹಾಕಿ. ಇವಾಗ ಹಾಲಲ್ಲಿ ನೆಲೆಸಿರೋ ಕೇಸರಿ ಬಣ್ಣ ಕೊಡಿ. ಇದಾ? ಕೇಸರಿನ ನೆನೆಸಿಟ್ಟಿದ್ದೀರಾ ಹಾಲಲ್ಲಿ? ಹಾಕ್ಲಾ? ಹಾಕಿ. ಇದು ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ. ಇವಾಗ ಶುಗರ್ ಕೊಡಿ. ಓಕೆ, ಒಂದು 1/2 ಕಪ್ ಆಫ್ ಶುಗರ್ ಬೇಕು. ಓಕೆ,
ಇನ್ನೂ ಗಟ್ಟಿಗೆ ಹಾಕ್ಬೇಕಾ ಇದು? ಹಾಂ, ಇನ್ನು ಸ್ವಲ್ಪ ಶುಗರ್ ಕರಗಬೇಕಷ್ಟೆ. ಹ್ಞೂ ಓಕೆ, ಇದು ಇವಾಗ ಥಿಕ್ನೆಸ್ ಆಗ್ತಾ ಇದೆ. ಇವಾಗ ಮಿಲ್ಕ್ ಮೇಡ್ ಕೊಡಿ. ಇಷ್ಟು ಹಾಕ್ಲಾ? ಹಾಂ, ಇಷ್ಟು ಹಾಕ್ಬಿಡಿ. ಇದಾಗಿದೆ ಇವಾಗ. ಓಕೆ, ಸೊ ಇದನ್ನು ಹಾಗೆ ಬೇಕಾದರೂ ಕುಡಿಬೋದಲ್ಲ? ಹಾಂ, ಕುಡಿಬೋದು ಹಾಗೆ. ಹ್ಞೂ ಇದಕ್ಕೆ ನಾವು ಕರೆದು ಇಟ್ಕೊಂಡಿರೋ ಪೂರಿ ಹಾಕೋದು. ಹ್ಞೂ ಸಾಕು, ಆಫ್ ಮಾಡಿ. ಆಫ್ ಮಾಡಲಾ? ಹಾಂ, ಓಕೆ. ಸರ್ವಿಂಗ್ ಬೌಲ್ಗೆ ಹಾಕೋತೀರಾ? ಹಾಕೊಳ್ಳೋದು. ಓಕೆ, ಹಾಲು ಹೋಳಿಗೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಂಜಿತಾ ಅವರು ಶಿರಾ ಸ್ಪೆಷಲ್ ಅಂತ ಹಾಲು ಹೋಳಿಗೆ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡೋಣವಾ? ಓಕೆ, ಮಾಡಿ. ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು. ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಲು ಹೋಳಿಗೆ ಮುಂಚೆನೂ ನಾನು ತಿಂದಿದ್ದೀನಿ. ಓಕೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಂಜಿತಾ, ನಮ್ಮ ಪಾಕಶಾಲೆಗೆ ಬಂದು ಒಳ್ಳೆ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀರಾ ನಮ್ಮ ಪಾಕಶಾಲೆ ವತಿಯಿಂದ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕಾ ವಿತ್ ಆಲ್ಮಂಡ್. ಬಾಯ್.